ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಂಡೇ, ಸೊ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಅಂಡರ್ ವಾಟರ್ಸ್ ಹೋಗಿ, ಅದೇ ಫಿಶ್ ಅಂಡರ್ ವಾಟರ್ಸ್ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದೇ ಎಕ್ಸಿಬಿಷನಲ್ಲಿ ಹಾಕಿದಾರಲ್ಲ ಈ ಸಲ, ಅದಕ್ಕೆ ಅಲ್ಲಿಗೆ ನೋಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಸಂಜು ಕೂಡ ರೆಡಿ ಆಗಿದ್ದಾನೆ, ಬಟ್ ಏನೋ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಇವಾಗ ಅಲ್ಲಿಗೆ ಹೋಗಬೇಕು ಅಂತ ರೆಡಿ ಆಗಿದ್ದೀವಿ. ನಾನು ಇವಾಗ ಸೊ ರೆಡಿ ಆಗಿದ್ದೀನಿ. ಇವಾಗ ಜಸ್ಟು ಸ್ನಾನ ಮುಗೀತು, ಇನ್ನೂ ತಲೆ ಕೂಡ ಆರಿಲ್ಲ. ಸೊ ಅದಕ್ಕೆ ಹೋಗೋಣ, ಹೋಗ್ತಾ ಹೋಗ್ತಾ ಗಾಳಿಗೆ ಆರುತ್ತೆ ಅಂತ ರೆಡಿ ಆಗಿದ್ದೀವಿ. ಹೊರಡ್ಬೇಕು ಇವಾಗ ಹೊರಡ್ತಾ ಇದ್ದೀವಿ ನಾವು. ನಾನು ಅದನ್ನು ನೋಡಿಲ್ಲ, ಇದೇ ಫಸ್ಟ್ ಟೈಮು. ನೋಡೋಣ ಹೆಂಗಿರುತ್ತೆ ಏನು ಅಂತ ನೋಡಬೇಕು. ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಹೋಗಬೇಕು ಅಂತ, ಬಟ್ ಹೋಗ್ಲಿಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಆ್ಯಂಡ್ ಅದು ನೆಕ್ಸ್ಟ್ ಮಂತು 14th ಅದು ಕ್ಲೋಸು, ಅಂದರೆ ನಾಳೆನೇ 1ನೇ ತಾರೀಕಲ್ವಾ. ಸೊ 14th ಕ್ಲೋಸು. ಸೊ ಅದಕ್ಕೆ ಇವಾಗ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಬಾ ಸಂಜು. ಇನ್ನೂ ಕೂದಲೇ ಆರಿಲ್ಲ ಗೈಸ್. ನಾವು ಇವಾಗ ಬಂದು ಎಕ್ಸಿಬಿಷನ್ ಹತ್ರ. ಇಲ್ಲಿ ಜಸ್ಟ್ ಫಿಶ್ ಎಲ್ಲ ಬೇರೆ ಬೇರೆ ಐಟಮ್ಸ್ ಇದೆ ನೋಡಿ ಗೈಸ್. ಇವಾಗ ನಾವು ಒಳಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಾಂಗ್ ಹಾಕಿದ್ರು ಸ್ಟಾರ್ಟಿಂಗ್ಗೆ, ಎಂಟ್ರೆನ್ಸಿಂದನೇ ವಾಯ್ಸ್ ಓವರ್ ಕೊಡಬೇಕಾಗಿತ್ತು. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸಾಂಗ್ ಹಾಕಿದ್ದಾರೆ ಅಲ್ಲಿ. ಹೋಗ್ತಾ ಇದ್ದೀವಿ ಒಳಗೆ ಇವಾಗ. ಅಲ್ಲಿ ನೋಡಿ ನನ್ನ ಬ್ಯಾಕ್ ಸೈಡಲ್ಲಿ ಮಕ್ಳಿಗೆ ಆಟ ಆಡೋದೆಲ್ಲ ಇದೆ, ಅಂದರೆ ಗೇಮ್ಸು. ಸೊ ಆಟ ಆಡಿಸ್ಬೋದು, ಬಟ್ ಅದೇನು ಇವಾಗ ಆನ್ ಆಗಿರಲಿಲ್ಲ. ಐ ಥಿಂಕ್ ಸಂಜೆ ಮೇಲೆ ಆನ್ ಆಗ್ಬೋದೇನೋ. ಅವ್ರು ಎಂಟ್ರೆನ್ಸಲ್ಲಿ ಹೋಗ್ತಿದ್ದಂಗೆ ಹಾಯ್ ಮ್ಯಾಮ್ ಅಂತ ಹೇಳಿದ್ರು, ಬಟ್ ನಾನು ಅದಕ್ಕೆ ರಿಪ್ಲೈನೇ ಮಾಡಲಿಲ್ಲ. ಜಸ್ಟ್ ಸ್ಮೈಲ್ ಮಾಡಿದೆ ಅಷ್ಟೇ. 50 ರೂಪೀಸು ಎಂಟ್ರಿ ಫೀಸು. ಫೋನ್ಪೇ ಕೂಡ ಇದೆ. ಕೆಲವೊಂದೊಂದು ಕಡೆ ಫೋನ್ಪೇ ಇಟ್ಟಿರೋದಿಲ್ಲ, ನಮಗೆ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಟ್ ಇಲ್ಲೂ ಇರಲ್ಲ ಅಂತ ಅಂದ್ಕೊಂಡು ನಾವು ಹೋಗ್ಬೇಕಾದ್ರೆ ಯೋಚನೆ ಮಾಡ್ದೆ. ಸಂಜು ಹೇಳಿದ್ರು ಫೋನ್ಪೇ ಇಲ್ವೇನೋ ಅಂತ. ನಾವು ನೋಡೋಣ ಬಾಯ್ ಅದಕ್ಕೂ ಅಂತ ಅಂದ್ಕೊಂಡು ಹೋಗೋದು. ಬಟ್ ಫೋನ್ಪೇ ಇತ್ತು ನಮಗೆ. ಸದ್ಯ ಫೋನ್ಪೇ ಇದ್ದಿದ್ದು ಒಂದು ಕಡೆ ಖುಷಿ ಆಯಿತು. ಇಲ್ಲಾಂದರೆ ನಾವು ಮತ್ತೆ ATM ಸಂಜು ತಂದಿದ್ದಾನೋ ತಂದಿರಲಿಲ್ವೋ ಗೊತ್ತಿಲ್ಲ, ಮತ್ತೆ ಹುಡ್ಕೊಂಡು ನಿಂತ್ಕೋಬೇಕಾಗಿತ್ತು. ಸೊ ಇವಾಗ ಒಳಗೆ ಹೋಗ್ತಾ ಇದ್ದೀವಿ ನಾವು. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಹೆಂಗೆ ಏನು ಅಂತ ನೋಡೋದಕ್ಕೆ. ಎಂಟ್ರೆನ್ಸ್ ಅಲ್ಲಿ ಕೋಳಿ, ಬಾತುಕೋಳಿ. ಏನದು? ಸೊ ವಿಡಿಯೋ ಮಾಡೋ ಏನದು? ನಂಗೆ ಭಯ. ಅದೇ ಅಲ್ಲ, ಅದು ಅಳಿಲು. ಎಂಟ್ರೆನ್ಸ್ ಅಲ್ಲಿ ಇದು ಅಳಿಲು ಆ್ಯಕ್ಚುಲಿ. ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿದೆ ನೋಡಿ. ಇಲ್ಲಿ ಕೋಳಿ ಮತ್ತು ಬಾತುಕೋಳಿ ಇದೆ ಎಂಟ್ರೆನ್ಸ್ ಅಲ್ಲೇ. ರಿಯಲ್ ವಾಯ್ಸೇ ಚೆನ್ನಾಗಿತ್ತು, ಬಟ್ ಅಲ್ಲಿ ಸಾಂಗ್ ಹಾಕಿದ್ದಾರೆ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡಬೇಕಾಗಿತ್ತು. ಇದು ಯಾವುದು ಪ್ರಾಣಿ ಪಕ್ಷಿ ಇದೇನು ನಂಗೆ ಗೊತ್ತಿಲ್ಲ ಇದು ಯಾವುದು ಅಂತ. ಅದು ಮೇಲೆ ಮುಳ್ಳೈತೆ. ಅದಕ್ಕೆ ನಿಮ್ಗೇನಾದರೂ ಗೊತ್ತಿದ್ರೆ ನೀವೇ ಕಮೆಂಟ್ ಮಾಡಿ. ಹಂಗೂ ನಾವು ಅಲ್ಲಿ ಎದುರುಗಡೆ ನಿಂತಿದ್ವಲ್ಲ, ಅವ್ರನ್ನ ಕೇಳ್ದೋ ಇದು ಯಾವುದು ಅಂತ. ಅವ್ರಿಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅವರೇ ತಡ್ರಸಾಡ್ಕೊಂಡು ಯಾವುದೋ ಒಂದು ಹೆಸ್ರು ಹೇಳಿದ್ರು. ಸೊ ನಮಗೂ ಅದು ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಸ್ನೇಕ್ ಇದೆ ನೋಡಿ, ನೋಡ್ತಾ ಇರ್ಬೋದು. ಪಾಕೆಟ್ ಸ್ನೇಕ್ ಅಂತಾರಲ್ಲ, ಸೊ ಅದಿದು ಚಿಕ್ಕ ಮಕ್ಕಳೆಲ್ಲ ಹಿಡ್ಕೊಂಡು ಆಟ ಆಡ್ತಾರಲ್ಲ ಬೇರೆ ಸೈಡ್ಗಳಲ್ಲಿ, ಚೀನಾ ಬೇರೆ ಸೈಡ್ಗಳಲ್ಲಿ. ಸೊ ಅದು ಸ್ನೇಕು. ಬಟ್ ಅದನ್ನ ಹಿಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಈ ಸಣ್ಣದು ಸ್ನೇಕ್ ಇದೆಯಲ್ಲ ಅದಕ್ಕೆ 100 ರೂಪೀಸು, ದೊಡ್ಡ ಸ್ನೇಕ್ ಇದೆಯಲ್ಲ ಅದಕ್ಕೆ 200 ರೂಪೀಸ್ ಅಂತೆ. ಜನಕ್ಕೆ ನೋಡ್ತಿದ್ರೇ ಹಿಡ್ಕೋಬೇಕು ಅನ್ನೋ ಥರ ಅನಿಸುತ್ತೆ, ಯಾಕಂದರೆ ಕಲರ್ ಕೂಡ ಅದೇ ಥರ ಐತೆ. ಅದು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿದೆ. ಬಟ್ ಏನಂದರೆ ನಮಗೆಲ್ಲ ಭಯ, ನನಗೆ ಹಿಡ್ಕೊಳ್ಳೋಕ್ಕೆಲ್ಲ ಇಷ್ಟ ಇಲ್ಲ, ಭಯ ಆಗುತ್ತೆ ನನಗೆ. ಸೊ ಹಾಗಾಗಿ ನಾನು ಅದನ್ನೇ ಹೇಳಿದೆ ಸಂಜೆಗೆ, ಅದನ್ನೆಲ್ಲ ಯಪ್ಪ ನಮಗೆ ಭಯ ಹಿಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಮುಂದೆ ಮೂವ್ ಆದೋ. ಇಲ್ಲಿ ನೋಡಿ ರ್ಯಾಬಿಟ್, ಎರಡೇ ಐತೆ ರ್ಯಾಬಿಟ್ಟು. ಏನಂದರೆ ಅಪ್ಪುದು ಸಾಂಗ್ ಹಾಕ್ಬಿಟ್ಟಿದ್ದಾರೆ, ಯಾವುದೋ ಸಾಂಗು ಚೆನ್ನಾಗಿತ್ತು. ಬಟ್ ನಾನು ಆದರೂ ಅಲ್ಲೇ ಮಾತಾಡಿದ್ದೆ, ಬಟ್ ಏನು ಮಾಡೋದು. ಇದು ಅದೇನೋ ಸಂಜು ಹೇಳ್ದ, ಏನದು ಸಂಜು? ಸಂಜುಗೂ ಸರಿಯಾಗಿ ಗೊತ್ತಿಲ್ಲ. ಅವನದೇನೋ ಗೂಸುಂಬೆ ಅಂತ ಏನೋ ಹೇಳ್ತಾ ಇದ್ದಾನೆ. ಬಟ್ ಅದನ್ನ ಗ್ವಾನ ಅಂತ ಏನೋ ಕರೀತಾರೆ, ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಆದರೂ ಅದೊಂಥರ ಚೆನ್ನಾಗಿದೆ. ಅದು ಸೊಪ್ಪು ತಿಂತಾ ಇದೆ. ಏನು ಸೊಪ್ಪು? ಕೊತ್ತಂಬರಿ ಸೊಪ್ಪೇನೋ ತಿಂತಾ ಇತ್ತು. ತೋರಿಸ್ತೀನಿ ನೋಡಿ ಅದು ಎಷ್ಟು ಚೆನ್ನಾಗಿ ತಿಂತಾ ಇದೆ ಅಂತ. ಯಪ್ಪ. ಆಮೇಲೆ ಬಾಲ ಎಲ್ಲ ಮುಟ್ಬೋದು. ಬಾಲ ಮುಟ್ಟಿದ್ರೆ ಏನೂ ರಿಯಾಕ್ಟ್ ಮಾಡಲಿಲ್ಲ ಅದು. ನೋಡ್ತಾ ಇರ್ಬೋದು ಆಲ್ರೆಡಿ ಅದ್ರ ನಾಲ್ಗೆ ಹೆಂಗೈತೆ. ಕೊತ್ತಂಬರಿ ಸೊಪ್ಪು ತಿಂತಾ ಇದೆ ಅದು.
ಒಂಥರ ನೋಡೋದಕ್ಕೆ ಅದು ಮೊಸಳೆ ಥರ ಕಾಣಿಸ್ತೈತೆ. ಅದು ತಿನ್ಬೇಕಾದ್ರೆ ನಾನು ಹಂಗೆ ಫೀಲ್ ಮಾಡ್ತಿದ್ದೆ ಮೊಸಳೆ ಥರ ಕಾಣಿಸ್ತೈತೆ ಅಂತ. ನೋಡಿ ಇವಾಗ ನಾನು ಬಾಲ ಟಚ್ ಮಾಡ್ತೀನಿ, ಬಟ್ ಅದೇನು ರಿಯಾಕ್ಟ್ ಮಾಡಲಿಲ್ಲ. ಅದ್ರ ಪಾಡಿಗೆ ಅದು ಸುಮ್ಮನೆ ತಿಂತಾನೇ ಇತ್ತು. ನೋಡಿ ಎಷ್ಟು ಉದ್ದ ಐತೆ. ಇದು ಕೋಳಿ ಅನಿಸುತ್ತೆ, ಬಟ್ ಅದೇನು ಡಿಸೈನಾಗಿ ಪುಕ್ಕ ಕಟ್ ಮಾಡೋರೇನೋ ಗೊತ್ತಿಲ್ಲ, ಅಥವಾ ಅದನ್ನೇ ಬೇರೆ ಏನಾದರೂ ಹೇಳ್ತಾರೋ ಏನೋ ಗೊತ್ತಿಲ್ಲ. ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದು ಬ್ಯಾಕ್ ಸೈಡು, ಫ್ರಂಟ್ ಸೈಡಿಂದ ತೋರಿಸ್ತೀನಿ ರೀ. ಅದು ಆ ಕಡೆನೇ ತಿರ್ಕೊಬಿಟ್ಟೈತೆ, ಅದನ್ನು ತೋರ್ಸೋಕ್ಕೆ ಸರಿಯಾಗಿ ಆಗಲೇ ಇಲ್ಲ. ಬಟ್ ಒಂಥರ ಎಷ್ಟೊಂದು ಪಾರಿವಾಳ ಎಲ್ಲ ಇರುತ್ತಲ್ಲ ಬೇರೆ ಬೇರೆ ಥರ, ಆ ಥರ ಅದು ಒಂಥರ ಬೇರೆ ಬೇರೆ ಹೇರೆಲ್ಲ ಒಂಥರ ಕಟ್ ಮಾಡೋರೋ ಏನೋ, ಅದಿರೋದೇ ಹಂಗೋ ಗೊತ್ತಿಲ್ಲ. ನೋಡುತ್ತಾ ಇರ್ಬೋದು ನೀವು ಅದೆಷ್ಟು ಚೆನ್ನಾಗೈತೆ ಅಂತ. ಒಟ್ನಲ್ಲಿ ಒಂಥರ ಲುಕ್ ಚೆನ್ನಾಗೈತೆ. ಇದು ಪಾರಿವಾಳ ನೀವೆಲ್ಲರೂ ನೋಡೇ ಇರ್ತೀರ ಬಿಡಿ. ಇದು ಸೊ ಫೈನಲಿ ಈಗ ನಾವು ಅಂಡರ್ ವಾಟರ್ ಒಳಗೆ ಹೋಗ್ತಾ ಇದ್ದೀವಿ ಫಿಶ್ ನೋಡಲಿಕ್ಕೆ. ಸೊ ಬನ್ನಿ ಈಗ ಒಳಗೆ ಹೋಗೋಣ. ಸ್ಟಾರ್ಟಿಂಗ್ ಒಳಗೆ ಹೋಗ್ತಿದ್ದಂಗೆ ಇಲ್ಲಿ ಇಲಿ ಇತ್ತು, ತೋರಿಸ್ತೀನಿ ನೋಡಿ. ಅದು ಎಷ್ಟು ಚೆನ್ನಾಗಿ ನೀರು ಕುಡಿತಿದೆ ಅಂದರೆ ನೋಡಿ, ಇವಾಗ ಅಲ್ಲಿ ಎಷ್ಟು ಚೆನ್ನಾಗಿ ನೀರು ಕುಡಿತಿದೆ. ಅದು ಹೆಂಗೆ ಅಂತಂದರೆ ಒಂದು ಇಲಿ ಮೇಲೆ ನಿಂತ್ಕೊಂಡು ನೀರು ಕುಡಿತಿರೋದು. ಅದು ಇಲಿ ಯಾವುದೋ ಮಲಗಿದೆ, ಅದ್ರ ಮೇಲೆ ನಿಂತ್ಕೊಂಡದು ನೀರು ಕುಡಿತಾ ಇದೆ ನೋಡಿ. ಏನು ಐಡಿಯಾ. ಆಮೇಲೆ ಇನ್ನು ಬೇರೆ ಇಲಿ ಎಲ್ಲ ಮಲ್ಕೊಬಿಟ್ಟೈತೆ. ನಾನು ಅದು ನೋಡೇ ಇರಲಿಲ್ಲ, ಇಲಿ ಹತ್ರ ನೀರು ಕುಡಿಯೋದು, ಹಿಂಗೂ ನೀರು ಕುಡಿತೀಯ ಅಂತ ನೋಡ್ತಾ ಇದ್ದೀನಿ ನಾನು. ಇಲ್ಲೆಲ್ಲ ಒಳಗೆ ಎಷ್ಟೊಂದು ಇಲಿಗಳು ಮಲ್ಕೊಬಿಟ್ಟಿದೆ. ಸೊ ಇಲ್ಲಿ ಫಿಶ್ಶು ಆರೆಂಜ್ ಕಲರು ಮಸ್ತಾಗಿತ್ತು, ಸಖತ್ತಾಗಿ ಕಾಣಿಸ್ತಾಯಿತ್ತು ಫಿಶ್ ಮಾತ್ರ. ಈ ಎಕ್ಸಿಬಿಷನಲ್ಲಿ ನಾವು ವೆರೈಟೀಸ್ ಆಫ್ ಫಿಶ್ನ ನೋಡ್ಬೋದು. ತುಂಬ ಚೆನ್ನಾಗಿತ್ತು. ನಾನು ಅಷ್ಟು ಫಿಶ್ನ ನೋಡೇ ಇರಲಿಲ್ಲ ಅಷ್ಟೊಂದೆಲ್ಲ. ಸೊ ಇವತ್ತು ನೋಡಿದೆ ನಾನು ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡದು ಮೀನೆಲ್ಲ. ಸೊ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಆರೆಂಜ್ ಕಲರ್. ಅದು ಒಂದೇ ಮೂಲೆಯಲ್ಲಿ ಐತೆ. ನಾನು ಅದಕ್ಕೆ ತಡ್ತಾ ಇದ್ದೆ ಅದೇನಾದರೂ ಬರುತ್ತಾ ಅಂತ, ಬಟ್ ಅದು ಬರಲೇ ಇಲ್ಲ. ಅದ್ರ ಪಾಡ್ಗೆ ಅದು ನಿಂತಿತ್ತು. ಎಲ್ಲ ಕಡೆನೂ ಫಿಶ್ ಐತೆ, ಬಟ್ ಒಂದು ಕಡೆ ಮಾತ್ರ ಕ್ಲೋಸ್ ಆಗಿಬಿಟ್ಟಿತ್ತು, ಅಲ್ಲಿ ಇರಲಿಲ್ಲ. ಎಲ್ಲೋ ಮೋಸ್ಟ್ಲಿ ಸತ್ತೋಗಿತ್ತೋ ಏನೋ ಗೊತ್ತಿಲ್ಲ. ಒಟ್ಟು ನಾನು ಸ್ಮೆಲ್ ಇತ್ತು ಗೈಸ್. ಅದು ಇಲ್ಲಿ ಹತ್ರ ಅಂತೂ ಸಿಕ್ಕಾಪಟ್ಟೆ ಸ್ಮೆಲ್ ಇತ್ತು. ಇಲ್ಲಿ ಬೇರೆ ಥರ ಫಿಶ್ಶು. ಇಲ್ಲಿ ಸಂಜು ನೋಡ್ತಾ ಇದ್ದಾನೆ ನೋಡಿ, ಇದೊಂಥರ ಫಿಶ್ಗಳು. ಇದು ನಾರ್ಮಲ್ ಫಿಶ್ಶೇ, ನೀವು ನೋಡಿರ್ತೀರ ಹೊಳೆಗಳಲ್ಲೆಲ್ಲ, ಆ ಥರ ನಾರ್ಮಲ್ ಫಿಶ್ಶೇ ಇದು. ಅದನ್ನೇ ಸಂಜು ಹೇಳ್ತಾ ಇದ್ದ, ಫಿಶ್ ಫ್ರೈ ಮಾಡಿಬಿಡ್ಬೋದು, ಅದು ದಪ್ಪದೈತೆ ನೋಡು ಅಂತ ಅಂದ್ಕೊಂಡು. ಇದು ನೋಡಿ, ಇದು ಡಿಫ್ರೆಂಟ್ ಆಗೈತೆ. ಮೀಸೆ ಏನೋ ಬಂದೈತೆ, 2 ಮೀಸೆ ಥರ. ಈ ಮೀನು ನಾನು ನೋಡೇ ಇರಲಿಲ್ಲ ಇದನ್ನು. ಒಂಥರ ಡಾಟ್ ಡಾಟ್ ಬೇರೆ ಐತೆ, ಅದೇನೇನೋ ಬ್ಲ್ಯಾಕ್ಗೆ ಮೀಸೆ ಬೇರೆ ಬಂದ್ಬಿಟ್ಟೈತೆ. ಈ ಫಿಶ್ ನೋಡ್ಬೋದು ನೀವು, ಬ್ಲ್ಯಾಕದು ಎಷ್ಟು ಚೆನ್ನಾಗೈತೆ ನೋಡಿ. ಅದು ಪಿಂಕ್ ಮತ್ತು ಒಂಥರ ವೈಟ್ ಐತಲ್ಲ, ಅದು ಇನ್ನೂ ಚೆನ್ನಾಗೈತೆ ನೋಡೋದಕ್ಕೆ. ಬಟ್ ಇಲ್ಲೆಲ್ಲ ಸ್ವಲ್ಪ ದೊಡ್ಡ ಸೈಜೇ ಫಿಶ್ಶು. ಈಗ ನಾವು ಬೇರೆ ಕಡೆ ನೋಡೋಣ. ನೋಡಿ ಇಲ್ಲಿ ಚಿಕ್ಕ ಚಿಕ್ಕದು ವೈಟು ಚೆನ್ನಾಗೈತೆ ಒಂಥರ. ಇದೂ ಕೂಡ ಇಲ್ಲ, ಅದಕ್ಕಿಂತ ಚಿಕ್ಕದು ಕಲರ್ ಮೀನುಗಳು. ಅಂದರೆ ನಾವೀಗ ಕಲರ್ ಕೋಳಿ ಮರಿಗಳು ನೋಡ್ತೀವಲ್ಲ, ಸೇಮ್ ಅದೇ ಥರ ಕಲರ್ಸ್ಗಳು ಹಂಗೆ ಕಾಣಿಸ್ತೈತೆ ನೋಡಿ, ಪುಟ್ಟದಾಗಿ ಮೀನು. ಇಲ್ಲೂ ಕೂಡ ಇದೊಂಥರ ಒಳ್ಳೆ ಗಲೀಜಾದಂಗೆ ಆಗಿತ್ತು. ಇದೇನು ಗೊತ್ತಾ, ಏನು ಸೀಗಡಿನ, ಏನು ಸಂಜೋದು ಸೀಗಡಿ ಅಂತೆ ಗಾಯ್ಸ್, ಸೀಗಡಿ. ನೋಡಿ ಇವಾಗ ತೋರಿಸ್ತೀನಿ. ಆ ಸೀಗಡಿ ಮೀನೇ ತಿಂತೈತೆ. ಅದಕ್ಕೆ ಆಹಾರ ಎಲ್ಲೋ ಸತ್ತೋಗಿರೋ ಮೀನು ಹಾಕಿರ್ಬೋದೇನೋ, ಅದಕ್ಕೆ ಅದೇ ಆಹಾರ. ಇದು ನೀರು ಕುಡಿತೈತೆ ನೋಡಿ, ಅದು ನೀರಲ್ಲೇ ಐತೆ. ನೀರು ಕುಡಿಯೋದು ಗೊತ್ತೇ ಆಗಲ್ಲ ನಮಗೆ. ನೋಡ್ತಾ ಇರ್ಬೋದು ನೀವು ಇವಾಗ. ಅದು ವೆರೈಟಿ ಆಗಿ ಮಲಗಿದೆ. ಸಂಜೆ ಎಬ್ರಿಸ್ತವನೆ, ಅದು ಎದಳ್ತಾ ಇಲ್ಲ. ಅವಷ್ಟೇ ಮೇಲಿರೋದು, ಇನ್ನು ಬಾಕಿದೆಲ್ಲ ಫುಲ್ಲು ಕೆಳಗೇನೆ ಐತೆ. ಸೊ ನೆಕ್ಸ್ಟ್ ಇಲ್ಲಿ ಮಾತ್ರ ಫೋಟೋ ತೊಗೋಬೋದು ಅಷ್ಟೇ. ಇನ್ನು ಅಲ್ಲೆಲ್ಲ ಬರೀ ಬ್ಲೂ ಕಲರೇ. ನಮ್ಮ ನೋಡೋಕ್ಕೆ ಬರೀ ಬ್ಲೂ ಬೋಳೆ ಭೂತ ಥರ ಕಾಣಿಸ್ತೀವಿ. ಇಲ್ಲಿ ನೋಡಿ, ಇಲ್ಲೊಂದು ದೊಡ್ಡ ಮೀನೈತೆ ವೈಟದು, ಚೆನ್ನಾಗೈತೆ ಇದೂ ಕೂಡ. ನಾವೇನು ಸೌಂಡ್ ಮಾಡಿದ್ರು ಅದು ಬರಲ್ಲ. ಈ ಮೀನು ನೋಡಿ, ಇದು ಪ್ಲಾಸ್ಟಿಕ್ಕೋ ಒರ್ಜಿನಲ್ಲೋ ಅಷ್ಟು ಗೊತ್ತೇ ಆಗಲಿಲ್ಲ ನಮಗೆ. 2 ಮೀನು ಎಷ್ಟು ಚೆನ್ನಾಗೈತೆ ಅಂತ. ನಾವು ಹಂಗೋದು ಎದಳುತ್ತೋ ಅಂದ್ಕೊಂಡೆ. ಬಟ್ ಇನ್ನೊಂದು ಮೀನೈತೆ ನೋಡಿ ಇಲ್ಲಿ ಚಿಕ್ಕದು, ನಾನು ನೋಡಲೇ ಇಲ್ಲ. ಅದನ್ನ ಎಬ್ರಿಸ್ತಾ ಇದ್ದೀನಿ, ಅದು ಎದಳ್ತಾನೆ ಇಲ್ಲ. ನಾನು ಹಂಗೂ ಹೊಡೆದೆ ಗ್ಲಾಸ್ನ ಎದಳಲಿ ಅಂತ, ಬಟ್ ಅದು ಎದಳಲಿಲ್ಲ. ಅದೇನು ಆರ್ಟಿಫಿಷಿಯಲ್ಲ ಅಥವಾ ಒರ್ಜಿನಲ್ ಫಿಶ್ಶಾ ಗೊತ್ತಾಗಲಿಲ್ಲ ಅದು ನಮಗೆ, ಯಾಕಂದರೆ ಅದು ಎದಳಲೇ ಇಲ್ಲ. ಸೊ ಇಲ್ಲೂ ನೋಡಿ, ಇಲ್ಲೂ ಚಿಕ್ಕ ಫಿಶ್ಶು ಆರೆಂಜ್ ಕಲರ್ದು. ಇಲ್ಲೆಲ್ಲ ಫಿಶ್ಶು ಮೇಲೇ ಐತೆ, ಕೆಳಗಿಲ್ಲ ಯಾವುದೂ. ಇದು ಚೆನ್ನಾಗೈತೆ, ಬ್ಲ್ಯಾಕು ತುಂಬ ಚೆನ್ನಾಗಿತ್ತು. ಅದು ಎಲ್ಲ ಚಿಕ್ಕ ಮೀನುಗಳಿಲ್ಲಿ. ಫುಲ್ಲೆಲ್ಲ ಮೇಲೆ ಐತೆ, ಕೆಳಗಿಲ್ಲ. ಅದು ಮೇಲೆ ತೇಳ್ತೈತೆ ಅದ್ರ ಪಾಡಗದು. ಸೊ ಇಲ್ಲಿ ಈ ಫಿಶ್ಶು ತುಂಬ ಚೆನ್ನಾಗೈತೆ. ಈ ಫಿಶ್ ನೋಡಿ ನಾನು ಅಬ್ಸರ್ವ್ ಮಾಡಲಿಲ್ಲ, ನನ್ನ ಪಾಡಿಗೆ ನಾನು ಮೂವ್ ಆಗಿಬಿಟ್ಟೆ. ಬಟ್ ಆಮೇಲೆ ಸಂಜು ಹೇಳಿದ್ದು ನನಗೆ. ಸೊ ಆಮೇಲೆ ನೆಕ್ಸ್ಟ್ ಏನೋ ವೀಡಿಯೋ ಮಾಡ್ಕೋತೀನಿ ಅದನ್ನು. ಇದು ಮಾಡ್ಕೊಂಡಾದಮೇಲೆ ನೋಡ್ತಾ ಇರ್ಬೋದು ನೀವು, ಆರೆಂಜ್ ಕಲರ್ದು ಇದು ಫಿಶ್ಶು.
ನಾನು ಅಲ್ಲೊಂದು ಫಿಶ್ಶು ಕಣ್ಣಿಲ್ಲ ಅಂದ್ಕೊಂಡು ನೋಡ್ತಾ ಇದ್ದೆ, ಬಟ್ ಸಂಜು ಇಲ್ಲಿ ಬ್ಲ್ಯಾಕ್ ಫಿಶ್ಶು ಅದಕ್ಕಿಂತ ಚೆನ್ನಾಗಿದೆ ಬಾ ನೋಡು ಅಂತ ಕೂಗಿದ್ರು. ಗೈಸ್ ಅಲ್ಲೆಲ್ಲ ಬ್ಲೂ ಲೈಟೇನೆ, ಬಟ್ ಇದು ಒಂದೇ ಕಡೆ ವೈಟ್ ಲೈಟ್ ಹಾಕಿರೋದು. ಸೊ ಹಾಗಾಗಿ ಫೇಸ್ ಕಾಣಿಸ್ತಾ ಇದೆ, ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಅಲ್ಲಿ ಕಾಣಿಸಲ್ಲ, ಯಾಕೆಂದ್ರೆಲ್ಲ ಫುಲ್ಲು ಫೇಸೆಲ್ಲ ಬ್ಲೂ 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 ಕಾಣಿಸುತ್ತೆ. ನೋಡಿ ಬ್ಯಾಕ್ ಸೈಡ್ ಆರೆಂಜ್ ಕಲರ್ ಫಿಶ್ಶು, ಹಂಗೂ ಸ್ವಲ್ಪ ಬ್ಲೂ ಬ್ಲೂ ಲೈಟ್ ಬೀಳ್ತಾ ಇದೆ. ಸಂಜು ಅಲ್ಲಿ ನಿಂತಿದ್ದಾನೆ. ಗೈಸ್ ಈ ಫಿಶ್ನ ನೀವು ನೋಡ್ತಾ ಇರ್ಬೋದು, ನೋಡಿ ಇದು ಡಿಫ್ರೆಂಟ್ ಆಗೈತೆ ಒಂಥರ. ಅಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಇದು ಒಂಥರ ಇದೆ, ಬಟ್ ತುಂಬ ಇದೆ ಗೈಸ್. ಈ ಫಿಶ್ ಒಂಥರ ಡಿಫ್ರೆಂಟ್ ಆಗೈತೆ. ಇದು ಮೂವ್ ಆಗಬೇಕಾದ್ರೆ ಪುಕ್ಕ ಇರುತ್ತಲ್ಲ, ಕೋಳಿ ಪುಕ್ಕ ಥರ, ಆ ಥರ ಕಾಣಿಸ್ತಾ ಇದೆ ನೋಡಿ ಅದು ಮೂವ್ ಆಗಬೇಕಾದ್ರೆ. ಗೈಸ್ ನೋಡಿ ಇದೆಲ್ಲ ಆರೆಂಜ್ ಫಿಶ್ಶು, ಬಟ್ ಇದು ಸತ್ತೋಗೈತೆ. ನಾನು ನೋಡಿದ್ರೆ ಒಂದು ಕಣ್ಣೆಲ್ಲ ಅಂತಿದೆ, ನೋಡಿದ್ರೆ ಅದು ಸತ್ತೋಗ್ಬಿಟ್ಟಿದೆ, ಕ್ಲೀನ್ ಮಾಡಿಲ್ಲ ಅವರು. ಗೈಸ್ ನಾನು ಎಂಟ್ರೆನ್ಸ್ ಒಳಗೆ ಬರ್ತಿದ್ದಂಗೆ ಇದೇನಪ್ಪ ಮೇಲೆಲ್ಲ ವಾಟರ್ ಬರುತ್ತಲ್ಲ, ಅಲ್ಲೆಲ್ಲ ಫಿಶ್ ಇರುತ್ತಲ್ಲ, ಅದಿಲ್ಲ ಅಂದ್ಕೊಂಡೆ, ಬಟ್ ಅದು ಇಲ್ಲಿದೆ. ಸೊ ಬನ್ನಿ ನೋಡೋಣ. ನನಗೆ ಖುಷಿ ಆಯ್ತು ಅದು ನೋಡಿ. ಗೈಸ್ ನೋಡಿ ಇಲ್ಲಿದೆ ಅದು, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಮೇಲೆಲ್ಲ ತೋರಿಸು, ಇಲ್ಲಿಂದ ಅಲ್ಲ ಇಲ್ಲಲ್ಲ, ಕೈ ಕೊಡು, ಅಲ್ಲಿ ಯಾರು ಹೋಗಂಗಿಲ್ಲ. ಅಲ್ಲಿ ಸ್ನೇಕ್ ಇದೆ, ಬೆಕ್ಕು ಸ್ನೇಕ್ ಇದೆ, ಬಾ ಆ ಕಡೆ. ಇಲ್ಲಿ ಸ್ನೇಕ್ ಇತ್ತಲ್ಲ, ಅಲ್ಲಿ ನಾಟಿ ಆಂಟಿಕ. ಗೈಸ್ ಇದು ನೋಡಿ ವಾಟರ್. ಗೈಸ್ ಇಲ್ಲೆಲ್ಲ ದೊಡ್ಡ ಫಿಶ್ಶು, ಚಿಕ್ಕ ಫಿಶ್ ಯಾವುದೂ ಇಲ್ಲ ಇಲ್ಲಿ, ಸ್ಮಾಲ್ ಒನ್ ಯಾವುದೂ ಇಲ್ಲ. ಇದು ನೋಡಿ ಇದೊಂಥರ ವೆರೈಟಿ ಆಗೈತೆ. ಅಲ್ಲಿ ನೀವು ಚಿಕ್ಕದು ನೋಡಿದ್ರಲ್ಲ ತುಂಬ ಪುಟಾಣಿದು ಬ್ಲ್ಯಾಕು, ಸೊ ಆ ಥರದಲ್ಲೇ ಇದು, ಬಟ್ ಸ್ವಲ್ಪ ಶೇಡ್ ಥರ ಏನೇನೇನೋ ಐತೆ. ನೋಡ್ತಾ ಇರ್ಬೋದು ನೀವೆಲ್ಲ ಫಿಶ್ಶು ಒಂದೇ ಥರ ಹಾಕ್ಬಿಟ್ಟಿದ್ದಾರೆ. ಗೈಸ್ ಅಲ್ಲಿ ನೋಡಿ ಮೇಲೆ ನೀರು ಕುಡಿತಿದೆ ನೋಡಿ ಗೈಸ್, ಅದು ನೀರು ಕುಡಿತೈತೆ ಅದು ಗೈಸ್, ನೀರಲ್ಲೇ ಐತೆ, ನೀರೇ ಕುಡಿತೈತೆ. ತುಂಬ ಚೆನ್ನಾಗೈತೆ ಇದು ಗೈಸ್. ಇಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡ ಮೀನು, ಎಷ್ಟು ದೊಡ್ಡದು ಇದು, ತುಂಬ ದೊಡ್ಡದು. ಇದೊಂಥರ ಚೆನ್ನಾಗೈತಲ್ಲ ನೋಡಲಿಕ್ಕೆ. ಗೈಸ್ ಇದು ನೋಡಿ ಎಷ್ಟು ದೊಡ್ಡ ಮೀನು, ತುಂಬ ದೊಡ್ಡದು. ಗೈಸ್ ಇದು ನೋಡಿ ಬಾಲ ಯಾವುದು ಮೂತಿ ಯಾವುದು ಅಂತ ಗೊತ್ತಾಗೋದಿಲ್ಲ ನೋಡಿ. ಇದು ಕೂಡ ಶಾರ್ಪ್ ಆಗೇ ಇದೆ, ಬಟ್ ಇಲ್ಲೂ ಕೂಡ ಹಂಗೆ ಶಾರ್ಪ್ ಆಗಿದೆ. ಎಷ್ಟು ಮೂತಿ ಹೆಂಗೆ ಉದ್ದ ಐತೆ, ಕಣ್ಣು ನೋಡಿ, ಕಣ್ಣು ಫುಲ್ ದೊಡ್ಡ ಮೀನು ಗೈಸ್ ಇಲ್ಲೆಲ್ಲ. ಗೈಸ್ ಇದು ನೋಡಿ ಚಿಕ್ಕ ಮೀನು ಹಿಡ್ಕೊಬಿಟ್ಟು ತಿಂತೈತೆ ಗೈಸ್. ಇದು ನೋಡಿ ಚಿಕ್ಕ ಮೀನು ಹೆಂಗೆ ಹಿಡ್ಕೊಂಡು ತಿಂತೈತೆ ಅದು ತಿಂತಾರ ಮೀನು. ಬದುಕಿದೆಯೋ ಸತ್ತಿದೆಯೋ ಗೊತ್ತಿಲ್ಲ, ಎಲ್ಲೋ ಮೇ ಬಿ ಅದು ಬದುಕಿರ್ಬೇಕೇನೋ, ಎಲ್ಲೋ ಬಿಟ್ಟರೆ ಫುಲ್ಲು ಅದೇನೋ ಹೊಂಟೋಗ್ಬಿಡುತ್ತೆ ಅಂತ ಅಂದ್ಕೊಂಡೇನೋ, ಅದು ಬಿಡ್ತಾನೆ ಇಲ್ಲ ನೋಡಿ, ತಿಂತಾನೂ ಇಲ್ಲ ಬಿಡ್ತಾನೂ ಇಲ್ಲ, ಹಂಗೆ ಹಿಡ್ಕೊಂಡೈತೆ. ಅಕಸ್ಮಾತ್ ಸತ್ತೋಗಿದ್ರೆ ಬಿಟ್ಟರೆ ಬೇರೆ ಮೀನು ತಿನ್ಕೊಳ್ಳುತ್ತೆ ಅಂತ ಭಯ ಇರಬೇಕೇನೋ ಮೇ ಬಿ ಅದಕ್ಕೆ, ಅದು ಬಿಟ್ಟೆಲ್ಲ ನೋಡಿ. ಇದು ಏನು ಶಾರ್ಪಾಗೈತೆ ಮುಂದೆ ಮೂತಿ, ಸಖತ್ತಾಗೈತೆ. ಅದ್ರ ಮೂತಿ ನೋಡ್ತಾ ಇರೋ ಸಡನ್ನಾಗಿ ಪೆಂಗ್ವಿನ್ ಮೂತಿನೇ ನೆನಪಾಗುತ್ತೆ, ಯಾಕಂದರೆ ಅದೇ ಥರ ಐತೆ ಸ್ವಲ್ಪ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಮೀನುಗಳು ಅಂತ. ಬಟ್ ಇದು ನಾರ್ಮಲಾಗಿ ಐತೆ, ಆ ಮೀನು ಮಾತ್ರ ಆ ಥರ ಇರೋದು. ನಾನು ಇದನ್ನು ನೋಡೇ ಇರಲಿಲ್ಲ, ನನಗಂತೂ ಫುಲ್ಲು ಖುಷಿಯಾಗೋಯಿತು. ನೋಡ್ತಾ ಇರ್ಬೋದು ಸಂಜು ಅಂತೂ ಫುಲ್ಲು ನಿಧಾನಕ್ಕೆ ನೋಡ್ಕೊಂಡು ಕ್ಲೀನಾಗಿ ನೋಡ್ಕೊಬತ್ತವನೆ. ನಾನು ಹಂಗೋದು ಬದುಕೈತೆ ಅಂದ್ಕೊಂಡು ತಡ್ತೆ, ಬಟ್ ಅದು ಬದುಕಿರಲಿಲ್ಲ. ಇದು ನೋಡಿ ಪುಕ್ಕ ನೋಡಿ, ಅದು ಏನು ಸಕ್ಕತ್ತಾಗಿ ಇದು ಮಾಡ್ಕೊಂಡು ಹೋಯ್ತೈತೆ, ಒಂಥರ ಚೆನ್ನಾಗಿ ಕಾಣಿಸ್ತೈತೆ. ಇದನ್ನೆಲ್ಲ ವೀಡಿಯೋ ಮಾಡೋದಕ್ಕಿಂತ ನಾರ್ಮಲ್ಲಾಗಿ ನಾವು ವೀಡಿಯೋ ಏನೂ ಮಾಡಲ್ಲ ಅಂದ್ಕೊಂಡು ಎರಡನೇ ಸಲ ಹೋಗ್ತೀವಿ ನೋಡಿ, ಅವಾಗ ನಾವು ಕ್ಲಿಯರಾಗಿ ನೋಡ್ಕೊಂಡು ಹೋಗ್ಬೋದು ಎಲ್ಲ. ಬಟ್ ವೀಡಿಯೋ ಮಾಡ್ತಾಯಿದ್ರೆ ಅಷ್ಟು ನೋಡೋದಕ್ಕಾಗಲ್ಲ, ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಫಸ್ಟು ನೋಡ್ಕೊಬಿಟ್ಟೆ, ಆಮೇಲೆ ವೀಡಿಯೋ ಮಾಡಿದೆ. ಮತ್ತೆ ನೋಡ್ಕೊಂಡು ಹೋಗಿ ಮತ್ತೆ ರಿಟರ್ನ್ ಬಂದು ವೀಡಿಯೋ ಮಾಡ್ಕೊಂಡೆ ನಾನು. ಇಲ್ಲಂತೂ ಮೀನು ತುಂಬ ಜಾಸ್ತಿ ಐತೆ, ಚಿಕ್ಕ ಮೀನು ಐತೆ, ದೊಡ್ಡ ಮೀನು ಐತೆ, ಎಲ್ಲ ಸೈಜು ಮೀನೈತೆ. ಇಲ್ಲಿ ಗ್ಲಾಸ್ ಹೊಡೆದೋಗ್ಬಿಟ್ಟೈತೆ, ಬಟ್ ಅಲ್ಲೂ ಮೀನೈತೆ, ಬಟ್ ಗ್ಲಾಸ್ ಹೊಡೆದೋಗೈತಲ್ಲ, ಸೊ ಹಾಗಾಗಿ ಹಂಗೇನು ಸರಿಯಾಗಿ ಏನು ಕಾಣಿಸ್ತಿಲ್ಲ. ಆ ಸೈಡ್ ಫುಲ್ಲು ಗ್ಲಾಸ್ ಹೊಡೆದೋಗ್ಬಿಟ್ಟೈತೆ ನೋಡಿ. ಎಷ್ಟೊಂದು ಮೀನು ಎಲ್ಲ ಒಂದೇ ಕಡೆಗೆ ಸೇರ್ಕೊಬಿಟ್ಟೈತೆ, ಚೆನ್ನಾಗೈತೆ ಮೀನೆಲ್ಲ. ಇಲ್ಲಿ ನೋಡಿ ಆರೆಂಜ್ ಕಲರ್ದು ಫುಲ್ ಅಷ್ಟು ಮೀನು ಒಟ್ಟಿಗೆ ಒಂದೇ ಕಡೆಯಲ್ಲೈತೆ. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಂತೂ ಒಂದೇ ಕಡೆ ಇರೋದಕ್ಕೇ ಮಕ್ಕಳುಗಳೆಲ್ಲ ತುಂಬ ಬಂದಿದ್ದರು. ಅವರಂತೂ ಕಿರ್ಚ್ಕೊಂಡು ಅರ್ಚ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಸಾಂಗ್ ಹಾಕಿರೋದಕ್ಕೂ ಫುಲ್ ಎಲ್ಲ ಫನ್ ಮಾಡ್ತಾಯಿದ್ರು. ಸೊ ನೋಡಿ ಎಷ್ಟು ಬ್ಲೂ ಕಾಣಿಸ್ತಾ ಇದೆ, ಅಷ್ಟು ಕಾಣಿಸ್ತಾನೆ ಇಲ್ಲ ಫೇಸ್ ಎಲ್ಲ.
ಗೈಸ್ ಇಲ್ಲೆಲ್ಲ ಏನಿದೆ ಅಂದರೆ ಆಕ್ಸೆಸರೀಸು ಮತ್ತು ಡ್ರೆಸ್ಸಸ್ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ಬನ್ನಿ ಇವಾಗೆಲ್ಲ ಒಂದು ಕಡೆಯಿಂದ ನಿಮಗೆ. ಸೊ ಬನ್ನಿ ಇವಾಗ ನೋಡೋಣ. ಗೈಸ್ ಇದು ನೋಡಿ ಎಷ್ಟು ಡಿಫ್ರೆನ್ಸ್ ಆಗೈತೆ. ಫುಲ್ ಕಪ್ಪೆ ಚಿಪ್ಪು ಥರದೇನೋ, ಬಟ್ ಇವೆಲ್ಲ ನಾನೇನು ಹಾಕೋದಿಲ್ಲ. ಸಂಜು ಇದು ತಲೆಗೆ ಹಾಕೋದು. ಇಲ್ಲೆಲ್ಲ ಇಷ್ಟ ಆಗಿದ್ದು ನಂಗೆ ಇದು ಒಂದೇ. ಬಟ್ ಏನಂದರೆ ನಾನು ಜಾಸ್ತಿ ವೇರ್ ಮಾಡಲ್ಲ. ಬಟ್ ನಾನು 50 ಅಂದ್ಕೊಂಡೆ, ನೋಡಿದ್ರೆ 150 ಅಂತ. ಇದು ಚೆನ್ನಾಗೈತೆ ಗೈಸ್ ಎಲ್ಲ. ಈ ಥರದ್ದೆಲ್ಲ ನಾನು ಹಾಕೋದಿಲ್ಲ, ಬಟ್ ಹಾಕೋರ್ಗಂತೂ ನಿಜವಾಗ್ಲೂ ತುಂಬ ಚೆನ್ನಾಗೈತೆ. ಅಂದರೆ ತುಂಬ ವೆರೈಟಿ ಆಗೈತೆ, ಯಾವ್ದು ಬೇಕಾದರೂ ತೊಗೋಬೋದು. ತುಂಬ ಡಿಫ್ರೆಂಟ್ ಆಗೈತೆ. ಇದು ನಾನು ತೋರಿಸ್ತಾ ಇದ್ದೀನಲ್ಲ ಬ್ರಾಸ್ಲೆಟ್, ಅದು ನನ್ನ ಡ್ರೆಸ್ ಮ್ಯಾಚಿಂಗು. ಬಟ್ ನಾನು ಹಾಕೋಲ್ಲ, ಮನೇಲಿರೋದೇ ಹಾಕಲ್ಲ ನಾನು ಹೇಳಬೇಕಂದ್ರೆ. ಗೈಸ್ ಆಲ್ಮೋಸ್ಟ್ ಎಲ್ಲ ಕಾಟನ್ ಇರೋದು, ಅದೆಲ್ಲ ಕಾಟನ್ ಸೆಟ್ಟು. ಐ ಥಿಂಕ್ ಇದು ಕಾಟನ್ ಸ್ಯಾರಿ ಅನಿಸುತ್ತೆ, ಚೆನ್ನಾಗಿದೆ. ಗೈಸ್ ಇಲ್ಲಿ ನೋಡಿ, ಸ್ಲಿಪ್ಪರ್ಗೆ ಜುಮ್ಕ ಹಾಕಿದ್ದಾರೆ. ಬಟ್ ನಾವು ಈ ಥರ ಎಲ್ಲ ವೇರ್ ಮಾಡೋದಿಲ್ಲ ನೋಡಿ. ಗೈಸ್ ಇದು ನೋಡಿ, ಪ್ರೈಸ್ ಬಂದು 1200. ಬಟ್ ಲುಕ್ ಚೆನ್ನಾಗಿದೆ. ಅವ್ರು ಇನ್ನೊಂದು ಸ್ಟೋನ್ ಸ್ಲಿಪ್ಪರ್ನ ತೋರಿಸ್ತಾ ಇದ್ರು. ಬಟ್ ಆಮೇಲೆ ಅವರು, ನಾನು ಈಸ್ಕೊಳಕ್ಕೆ ಹೋದೆ, ಬಟ್ ಅವ್ರು ನೋಡಲಿಲ್ಲ, ಅದನ್ನು ಎತ್ಕೊಬಿಟ್ರು. ಆಮೇಲೆ ನಾನು ವೀಡಿಯೋ ಮಾಡ್ತಿರೋದು ನೋಡಿ ಅಲ್ಲಿರೋರೇ ಯೂಟ್ಯೂಬ್ ವೀಡಿಯೋನ ಅಂತ ಕೇಳಿಕೊಂಡು ಅವರೇನೆ ಕೊಟ್ಟರು ಅದನ್ನು ತೋರಿಸಿ ಅಂತ ಅಂದ್ಕೊಂಡು ಸ್ಟೋನ್ದು. ನೋಡ್ತಾ ಇರ್ಬೋದು ನೀವು. ಬಟ್ ಇಲ್ಲಿ ಅಷ್ಟು ಕತ್ಲೆ ಫುಲ್ ಬೆಳಕಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ. ಇದಕ್ಕೆ ಪ್ರೈಸ್ ಬಂದು ಗೈಸ್ ಇದು 1200 ಅಂತೆ ನೋಡಿ. ಅಷ್ಟು ಕಾಣಿಸ್ತಿಲ್ಲ ಅನ್ಸುತ್ತೆ, ಇಲ್ಲಿ ಕಾಣಿಸುತ್ತೆ ನೋಡಿ. ಫುಲ್ ವೈಟ್ ಸ್ಟೋನೇ. ಓ ಇಲ್ಲೂ ಸ್ಟೋನ್ ಹಾಕ್ಬಿಟ್ಟಿದ್ದಾರೆ ಗೈಸ್. ಗೈಸ್ ಮಕ್ಕಳಿಗೆ ಆಟ ಸಾಮಾನು ಕೂಡ ಇದೆ. ಇನ್ನೇನು ನಡಿ ಹೊರಡ್ತಾ ಇದ್ದೀವಿ ತಾನೆ. ಸರ್ ಅದೇನೋ ಇದು ಮೌತ್ ಫ್ರೆಶ್ನರ್, ಡೈಜೆಸ್ಟಿವ್ ಐಟಮ್. ಇದು ಟೈಮರಿನ್, ಇದು ನಲ್ಲಿಕಾಯಿ, ಅಡಕೆ, ಇದು ಅಡಕೆ ಪುಡಿ, ಇದು ಜೀರ್ಣಗೋಲಿ, ಜೀರಾ ಗೋಲಿ, ಇದು ಹುಣಸೆನ್. ಎಷ್ಟು? 100 ರೂಪಾಯಿ 10 ಪೀಸಸ್ ಮೇಡಮ್. ಅಂದರೆ ಒಂದಕ್ಕೆ 10 ರೂಪಾಯಿ ಬೀಳ್ತು. ಬೀಡ, ಪಾನ್ ಬೀಡ. ಇದು ನಲ್ಲಿಕಾಯಿ ಸಾಲ್ಟೇಜ್, ನಲ್ಲಿಕಾಯಿ ಸ್ವೀಟ್, ನಲ್ಲಿಕಾಯಿ ಹನಿ, ನಲ್ಲಿಕಾಯಿ ನೀರು, ನಲ್ಲಿಕಾಯಿ ಜೀರಾ ಜಾಗರಿ, ಬೇರೆ ಬೇರೆ ಐಟಮ್, ಚಾಕ್ಲೇಟ್ಸ್, ಜೇಲಿ, ಫ್ರೂಟ್ ಬಾಲ್. ಸರಿ ಎಲ್ಲ ಚೆನ್ನಾಗಿದೆ ಕಣೋ, ತಗೋಬೋದು. ಯೂಟ್ಯೂಬ್ पे जाएगा क्या? ಯೂಟ್ಯೂಬ್ इंस्टाग्राम, ಸಂಜು ಇದು ಎಷ್ಟು ಚೆನ್ನಾಗೈತೆ ನೋಡು. ಬನ್ನಿ ತಗೊಳ್ಳಿ, ಮೌತ್ ಫ್ರೆಶ್ನರ್, ನಲ್ಲಿಕಾಯಿ, ಮ್ಯಾಂಗೋ, ಅಡಕೆ ಪುಡಿ. ಗೈಸ್ ಇದೆಲ್ಲ ಮರದ ಐಟಮೇನೆ ನೋಡಿ, ಎಷ್ಟು ಚೆನ್ನಾಗಿದೆ. ಸ್ಪೂನ್ ಫುಲ್ ಆಲ್ಮೋಸ್ಟ್ ಎಲ್ಲ ಮರದೇನೆ. ಮಕ್ಳಿಗೆ ಆಟ ಆಡೋದು ಕೂಡ ಇದೆ, ಡೆಕೋರೇಷನ್ದು ಕೂಡ ಇದೆ. ಗೈಸ್ ಇಲ್ಲೂ ಇಯರಿಂಗ್ಸ್ ಎಲ್ಲ ಇದೆ. ಗೈಸ್ ಇದೆಲ್ಲ 10 ರೂಪಾಯಿ ಕ್ಲಿಪ್ ಅಂತೆ ನೋಡಿ. ಎಷ್ಟೊಂದು ಗಟ್ಟಿ ಐತೆ, ತುಂಬ ಗಟ್ಟಿ ಐತೆ. ಗೈಸ್ ಇಲ್ಲಿ 40 ರೂಪೀಸ್ದು ಕ್ಲಿಪ್ ಇತ್ತು, ತುಂಬ ಚೆನ್ನಾಗಿತ್ತು, ತುಂಬ ತಿಕ್ಕಾಗಿತ್ತು. ಬಟ್ ಏನಂತಂದರೆ ನಾನು ಯಾವುದನ್ನು ಕೂಡ ಸರಿಯಾಗಿ ನೋಡೋದಕ್ಕೆ ಆಗಲಿಲ್ಲ. ನಾವೆಲ್ಲ ಹೊರಗಡೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾವು ಹಾಗೆ ಸುಮ್ಮನೆ ಅಂದರೆ ಏನು ಸರಿಯಾಗಿ ನೋಡ್ದೇ ಹತ್ರವಾಗಿ ಓಡಾಡ್ತಾ ಇದ್ದೀವಿ. ಡ್ರೈ ಫ್ರೂಟ್ಸು, ಕಿಚನ್ ಐಟಮ್ಸು, ಮ್ಯಾಟು, ಸ್ಯಾರಿ ಪ್ರತಿಯೊಂದು ಇದೆ, ಎಲ್ಲ ಚೆನ್ನಾಗಿದೆ. ಬ್ಯಾಂಗಲ್ಸ್ ಕಲೆಕ್ಷನ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಬಟ್ ನಾನು ಅದನ್ನೆಲ್ಲ ಅಷ್ಟು ಕ್ಲೀನಾಗಿ ನೋಡೋದಕ್ಕೆ ಆಗಲಿಲ್ಲ. ಅದಕ್ಕೆ ನಾಳಿದ್ರಲ್ಲಿ ಯಾವಾಗಲಾದರೂ ಒನ್ ಟೈಮ್ ಹೋಗಿ ಕ್ಲೀನಾಗಿ ಎಲ್ಲ ನೋಡಿಕೊಂಡು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಲ ಹೋಗ್ತೀನಿ ನಾನು. ಗೈಸ್ ಕರೆಂಟ್ ಹೋಯ್ತು. 250 300
ಗೈಸ್ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ ಡೆಕೋರೇಷನ್ ಐಟಮ್ಗಳು. ಗೈಸ್ ಇದು ನೋಡಿ ಆಮೇಲೆ ಎಷ್ಟು ಚೆನ್ನಾಗಿದೆ ಕಲ್ಲದು. ಗೈಸ್ ಇದೆಲ್ಲ ಸಮುದ್ರಲ್ಲಿ ಸಿಗೋ ಕಪ್ಪೆ ಚಿಪ್ಪು ಕಲ್ಲಿನಿಂದ ಮಾಡಿರೋದು. ನೋಡ್ತಾ ಇರ್ಬೋದು ಇದರಲ್ಲಿ ಇರೋದೆಲ್ಲ ಅದರಿಂದನೇ ಮಾಡಿರೋದು. ಚೆನ್ನಾಗೈತೆ, ಎಲ್ಲ ಡಿಫ್ರೆಂಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಗೈಸ್ ಇಲ್ಲಿ ಬರ್ತಿದ್ದಂಗೆ ಫುಲ್ಲು ಗಮ್ ಅಂತ ಇತ್ತು. ಏನಪ್ಪ ಅಂತಂದರೆ ಪಿಕ್ಕಲ್ಲು. ನೋಡ್ತಾ ಇರ್ಬೋದು ನೀವು, ಎಲ್ಲ ಥರದ್ದು ಉಪ್ಪಿನಕಾಯಿ ಇದೆ ಇಲ್ಲಿ, ಎಲ್ಲ ಥರದ್ದು. ಮತ್ತು ಸಿಕ್ಕಾಪಟ್ಟೆ ಗಮ್ ಅಂತಿತ್ತು, ನಂಗೆ ತೊಗೋಬೇಕು ಅನಿಸ್ತು. ಬಟ್ ಅವ್ರು ಕ್ಯಾಪ್ ಎಲ್ಲ ಏನು ಕ್ಲೋಸ್ ಮಾಡಿಲ್ವಲ್ಲ, ಅದಕ್ಕೆ ನನಗೇನೋ ಇಷ್ಟ ಆಗಲಿಲ್ಲ ತೊಗೊಳಕ್ಕೆ. ಇನ್ನು ಅದು ಬಿಟ್ಟರೆ ಇಲ್ಲಿ ಮುಂದೆ ಬಂದರೆ ಎಲ್ಲನೂ ಕೂಡ ವುಡ್ಡಲ್ಲಿ ಮಾಡಿರೋ ಅಂಥದ್ದು. ಚೆನ್ನಾಗಿತ್ತು ನೋಡೋದಕ್ಕೆ. ಮಕ್ಳನ್ನೇನಾದರೂ ಕರ್ಕೊಬಂದರೆ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಐಟಮ್ಸ್ ಐತೆ ಇಲ್ಲಿ ತಗೊಳ್ಳೋದಕ್ಕೆ. ನಾವು ಬಂದ್ವಲ್ಲ, ಬಂದಿದ್ದು ಹೆಂಗೆ ಹೋಗೋದು ಹೆಂಗೆ ಅಂತಲೇ ಗೊತ್ತಾಗಲಿಲ್ಲ. ಇಲ್ಲಿ ಹೇಳಬೇಕಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಸ್ಟಾರ್ಟಿಂಗು ಹೋಗ್ಬೇಕಾದ್ರೆ. ಆಮೇಲೆ ಗೊತ್ತಾಯಿತು ಇದು ಅಲ್ಲಿಗೆ ಲಿಂಕ್ ಆಗುತ್ತೆ ಅಂತ ಅಂದ್ಕೊಂಡು. ನೋಡ್ತಾ ಇರ್ಬೋದು ಎಲ್ಲ ವುಡ್ಡಲ್ಲೇ ಇರೋದು, ಎಲ್ಲ ಐಟಮ್ಸು ಇದೆ. ಗೈಸ್ ಈ ಸೈಡಲ್ಲಿ ಎಲ್ಲ ಮಕ್ಕಳು ಬಟ್ಟೆನೇ, ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆಗಳು. ತುಂಬ ಚೆನ್ನಾಗಿತ್ತು ಬಟ್ಟೆಗಳು. ಬಟ್ ಏನಂದರೆ ಅದನ್ನು ನಾನು ಇವಾಗ ತೊಗೊಳೋದಕ್ಕೆ ಆಗೋದಿಲ್ವಲ್ಲ, ಸೊ ಅದನ್ನೇನು ನಾನು ತೊಗೊಳ್ಳಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಮತ್ತು ದೊಡ್ಡವ್ರದ್ದು ಕೂಡ ಬಟ್ಟೆಗಳಿತ್ತು, ಎಲ್ಲ ಕುರ್ತಿ ಸೆಟ್ಗಳು. ಅದನ್ನು ಬಿಟ್ಟರೆ ಇಲ್ಲಿ 2 ಜೀನ್ಸ್ ಟಾಪ್ ಏನೋ ಎದುರುಗಡೆ ಹಾಕಿದ್ರು, ಬಟ್ ನನಗೇನು ಅದೇನು ಇಷ್ಟ ಆಗಲಿಲ್ಲ. ಇನ್ನೆಲ್ಲ ಬಾಯ್ಸ್ ಬಟ್ಟೆಗಳು ಇತ್ತು, ಅವ್ರದ್ದು ಜಾಕೆಟು ಅದು ಇದು ಎಲ್ಲ ಇತ್ತು. ಏನು ತೊಗೊಂಡಿಲ್ಲ. ಔಟ್ ಸೈಡ್ ಬಂದರೆ ಸ್ನ್ಯಾಕ್ಸಿಗೂ ಕೂಡ ಸ್ನ್ಯಾಕ್ಸ್ ಎಲ್ಲ ಇದೆ. ನೀವೊಂದ್ಸಲ ವಿಸಿಟ್ ಮಾಡಿ ಬೇಕಾದರೆ. ಐಶ್ವರ್ಯ ಪೆಟ್ರೋಲ್ ಬಂಕ್ ಆಪೋಸಿಟಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ನೀವೇನಾದರೂ ಮನೆಗೆ ಏನಾದರೂ ತೊಗೋಬೇಕು ಕಲೆಕ್ಷನ್ಸ್ ಅಂದರೆ ಸೊ ಬರ್ಬೋದು. ನೋಡಿದೆ ಗೈಸ್, ನಾನು ತುಂಬ ದಿವಸದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಬೇರೆ ಇದು ಎಕ್ಸಿಬಿಷನ್ ಆ್ಯಕ್ಚುಲಿ ಜುಲೈ 14th ಇದು ಕ್ಲೋಸ್ ಆಗಿಬಿಡುತ್ತೆ. ಬಟ್ ಏನಂತಂದರೆ ಇನ್ನೊಂದಿದೆಯಲ್ಲ ಅಂಡರ್ ವಾಟರ್ ಝೂ ಇನ್ನೊಂದಿದೆ. ಬಟ್ ಅದು 250 ರುಪೀಸ್ ಎಂಟ್ರೆನ್ಸ್ ಟಿಕೆಟು. ಬಟ್ ಇದು ಜಸ್ಟ್ 50 ರುಪೀಸು. ಬಟ್ ಇದು ಎಕ್ಸಿಬಿಷನ್ ಅಲ್ವಾ, ಸೊ ಹಾಗಾಗಿ ಮಕ್ಕಳದ್ದು ಆಟ ಆಡೋದೆಲ್ಲ ಹಾಕಿದ್ದಾರೆ. ಅಂದರೆ ತುಂಬ ಕಲೆಕ್ಷನ್ಸ್ ಕೂಡ ಇದೆ. ಸೇಮ್ ಅಲ್ಲಿ ಹೆಂಗಿದೆ ಇಲ್ಲೂ ಹಾಗೇನೇ ಇರೋದು. ಬಟ್ ನಾನು ಅಲ್ಲಿ ಹೋಗಿಲ್ಲ, ಜಸ್ಟ್ ವೀಡಿಯೋದಲ್ಲಿ ನೋಡಿದ್ದೀನಿ ಅಷ್ಟೇ. ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಇದು ಗೊತ್ತಾಯಿತು ಎಕ್ಸಿಬಿಷನ್ ಹಾಕಿದ್ದಾರೆ ಅಂತ, ಸೊ ಹಾಗಾಗಿ ಬಂದಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮನೆ ಕಟ್ಟೋರ್ಗಂತೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಮಾತ್ರ ಸೀರಿಯಸ್ಲಿ. ಇಲ್ಲೂ ಏನೋ ಇದೆ, ಇದು ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲ ಹಾಕಿರೋದೆಲ್ಲ ಫುಲ್ಲು ಎಲ್ಲ ಗ್ಲಾಸ್ ಐಟಮ್ಮೇನೆ. ಬಟ್ ಎಲ್ಲ ಥರನೂ ಐತೆ, ಒಂದಿದೆ ಒಂದಿಲ್ಲ ಅನ್ನಂಗಿಲ್ಲ. ನಿಜವಾಗ್ಲೂ ಗ್ಲಾಸ್ ಐಟಮ್ಸಲ್ಲಿ ನಾನು ಇಷ್ಟೊಂದು ವೆರೈಟೀಸ್ ನೋಡೇ ಇರಲಿಲ್ಲ ನಿಜವಾಗ್ಲೂ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೆಲ್ಲ ಪಾಟು, ಗ್ಲಾಸ್ ಪಾಟು. ಇದು ನೋಡ್ತಾ ಇರ್ಬೋದು ನೀವು ಇವಾಗ, ಅದೇ ಸ್ಯಾನಿಟೈಸರು ಮತ್ತು ಡೆಟಾಲ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಥರದ್ದು ಕೂಡ ಗಾಜಿಂದೆಲ್ಲ ಇದೆ, ಗ್ಲಾಸಲ್ಲೇ. ತುಂಬ ಚೆನ್ನಾಗಿದೆ. ನಾನು ಅದನ್ನು ನೋಡ್ಬಿಟ್ಟು ನಿಜವಾಗ್ಲೂ ಶಾಕ್ ಆಯಿತು, ನನಗೆ ಇದೆಲ್ಲ ಸಿಗುತ್ತಾ ಅದರಲ್ಲಿ ಅಂತ. ಅದೇ ಮನೆ ಕಟ್ಟೋರ್ಗಾದ್ರೆ ಯೂಸ್ ಆಗುತ್ತೆ, ನಾವೆಲ್ಲ ತೊಗೊಂಡೋಗಿ ಮಡಿಕೊಡೋದ್ಕಿನ್ನ. ಸೊ ಇವಾಗ ಹೊರಟ್ವಿ ನಾವು. ಸಂಜು ಆಗಲೇ ಗಾಡಿ ಹತ್ರ ಹೊಂಟೋಗ್ಬಿಟ್ಟಿದ್ದಾನೆ. ಗಾಯ್ಸ್ ಇವಾಗ ಹೊರಡ್ತಾ ಇದ್ದೀವಿ ನಾವು. ಬಟ್ ಏನಂತಂದರೆ ನಂಗೆ ಹೋಗೋದಕ್ಕೆ ಮನಸ್ಸೇ ಇಲ್ಲ ಸೀರಿಯಸ್ ಆಗಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ನನಗೆ ಈ ಥರದ್ದೆಲ್ಲ ಕ್ಲೀನಾಗಿ ನೋಡ್ಕೊಂಡು ಬರಬೇಕು. ಬಟ್ ನಮಗೆ ಟೈಮ್ ಇಲ್ದಿರೋ ಕಾರಣ ಸೊ ನಾವೆಲ್ಲೋ ಹೋಗಬೇಕು ಅಂತ ಬೇಗ ಹೊರಡ್ತಾ ಇದ್ದೀವಿ. ಬಟ್ ಬರ್ತೀನಿ ಇನ್ನೊಂದು ಟೈಮು, ಸೊ ಅವಾಗೇನು ವೀಡಿಯೋಸ್ ಏನು ಮಾಡೋದಿಲ್ಲ. ಈ ವ್ಲಾಗು ಹೇಗೆ ಮೂವ್ ಆಗುತ್ತೋ ಗೊತ್ತಿಲ್ಲ, ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ನಾವಿವಾಗ ಹೊರಗಡೆ ಹೋಗಬೇಕು, ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ ಇವಾಗ ನಾನು ಸಂಜು. ಸೊ ಹೊರಗಡೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಇಲ್ಲಿ ಯಾರೋ ಒಬ್ರು ಒಂದು ನಾಯಿ ಮರಿನ ಅರ್ಸ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಪಾಪಚ್ಚಿ ಆದರೂ ಹೊಟ್ಟೆ ಭಾಗ ಎಲ್ಲ ಫುಲ್ಲು ಇದಾಗ್ಬಿಟ್ಟೈತೆ, ಚಿಕ್ಕ ನಾಯಿ ಮರಿ. ಸೊ ದಯವಿಟ್ಟು ನೀವೂ ಕೂಡ ರೋಡಲ್ಲಿ ಓಡಾಡಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಹೋಗಿ. ಪಾಪ ಮೂಕ ಪ್ರಾಣಿಗಳು ಮಲಗಿರ್ತವೆ, ಪಾಪ ಅದಕ್ಕೆ ಅಷ್ಟು ಗೊತ್ತಾಗೋದಿಲ್ಲ. ಮನುಷ್ಯರಿಗೆ ಗೊತ್ತಾಗಲ್ಲ, ಇನ್ನು ಅದಕ್ಕೆ ಗೊತ್ತಾಗುತ್ತಾ? ಫುಲ್ ಹೊಟ್ಟೆ ಮೇಲೆ ಅರ್ಸ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗಂತೂ, ನಿಜವಾಗ್ಲೂ ಅಳುನೇ ಬಂದ್ಬಿಡ್ತು ನನಗೆ. ಸೊ ಅದು ಯಾರೋ ಪಾಪ ಲಾರಿ ಫುಲ್ಲು ಸ್ಪೀಡಾಗಿ ಲಾರಿ ಬರ್ತಾಯಿತ್ತು, ಅದು ಮರಿ ಫುಲ್ ಮಧ್ಯದಲ್ಲೇ ಮಲ್ಕೊಬಿಟ್ಟಿದೆ. ಪಾಪ ಯಾರೋ ಬಣ್ಣ ನನಗೂ ಲಾರಿಗೆ ಹಿಂಗೆ ನಿಲ್ಸಕ್ಕೆ ಸ್ಟಾಪ್ ಮಾಡಿಸ್ತಾ ಇದೆ. ಬಟ್ ಅಷ್ಟೊತ್ತಿಗೆ ಯಾರೋ ಬಣ್ಣ ಬಂದು ಆ ನಾಯಿನ ಮರಿನ ಎತ್ಕೊಂಡೋಗಿ ಪಕ್ಕದಲ್ಲಿ ಇಟ್ಟರು. ನಾನು ಹೋಗಿ ವಾಟರ್ ಕುಡಿಸ್ದೆ. ಸೀರಿಯಸ್ಲಿ ಅದಕ್ಕೆ ಏನೂ ಮಾಡೋದಕ್ಕಾಗಲ್ಲ, ಫಸ್ಟ್ ಏಡ್ ಕೂಡ ಮಾಡ್ಸೋದಕ್ಕಾಗಲ್ಲ, ಯಾಕಂದರೆ ಅದು ಫುಲ್ ಹೊಟ್ಟೆ ಭಾಗನೇ ಹರಿಸ್ಬಿಟ್ಟವ್ರೆ ಪಾಪಚ್ಚೆ. ನೀವು ಕೂಡ ನೋಡ್ಕೊಂಡು ಓಡಾಡಿ, ಗಾಡಿಗಳನ್ನ ನೋಡ್ಕೊಂಡು ಓಡಿಸಿ. ದಯವಿಟ್ಟು ನೀವು ಕೂಡ ಗಾಡಿನ ನೋಡ್ಕೊಂಡು ಓಡಿಸಿ. ಆ ಚಿಕ್ಕ ಮರಿ ದೊಡ್ಡದು ಅಲ್ಲ, ನಿಜವಾಗ್ಲೂ ಅದಿನ್ನು ಡೆತ್ ಆಗೋಗುತ್ತೆ. ಯಾಕಂದರೆ ಹೊಟ್ಟೆ ಭಾಗ ಫುಲ್ ಹರಿಸ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಬರೀ ಕೊಯ್ ಅಂತ ಮಗು ಅಳುತ್ತಲ್ಲ, ಹಂಗೆ ಮಗು ಥರ ಅಳ್ತಾಯಿತ್ತು ಅದು. ನಿಜವಾಗ್ಲೂ ನೋಡಲಿಕ್ಕೆ ತುಂಬ ಬೇಜಾರಾಯಿತು.
ಸೊ ನೀವು ಕೂಡ ದಯವಿಟ್ಟು ಗಾಡಿ ನೋಡ್ಕೊಂಡು ಓಡಿಸಿ. ನಾವಿಲ್ಲಿ ಸ್ವಲ್ಪ ಹೊರಗಡೆ ಬಂದಿದ್ದೋ, ಸೊ ಅಲ್ಲಿ ಇನ್ಸಿಡೆಂಟ್ ಆಗಿದ್ದು. ಗೊತ್ತಿಲ್ಲ ಯಾವುದೋ ಲಾರಿನೋ ಬೈಕೋ ಗೊತ್ತಿಲ್ಲ, ಬಟ್ ಅರ್ಸ್ಕೊಂಡು ಸುಮ್ಮನೆ ಹೊಂಟೋಗ್ಬಿಟ್ಟವ್ರೆ. ಅಲ್ಲಿ ನೋಡ್ತಿರೋರು ನಾವೇ ಅರ್ಸಿದ್ವೇನೋ ಅಂದ್ಕೊಂಡು ನೋಡ್ತಾಯಿದ್ರು. ಸಿಕ್ಕಾಪಟ್ಟೆ ಬೇಜಾರಾಯಿತು ನಂಗೆ. ಒಂದು ಸೆಕೆಂಡ್ ನಿಜವಾಗ್ಲೂ ನಂಗೆ ಅಳುನೇ ಬಂದ್ಬಿಡ್ತು, ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಡ್ತು. ಪಾಪಚ್ಚಿ ಅದು ಚಿಕ್ಕ ಮರಿ ಗೈಸ್, ಚಿಕ್ಕ ಮರಿ ಅದು. ದಯವಿಟ್ಟು ನೀವು ನೋಡ್ಕೊಂಡು ಓಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಟ್ಲೀಸ್ಟ್ ನೀವು ಗುದ್ಸಿದ್ರಿ ಅಂತಂದ್ರು ನಿಲ್ಲಿಸ್ಬಿಟ್ಟು ಅದಕ್ಕೆ ಪಕ್ಕಕ್ಕೆ ಹಾಕ್ಬಿಟ್ಟು ಇಲ್ಲ ಒಂದು ನೀರು ಕುಡಿಸ್ಬಿಟ್ಟು ಸಮಥಿಂಗ್ ಏನೋ ಮಾಡಿಬಿಟ್ಟು ಹೋಗಿ ದಯವಿಟ್ಟು. ಅದೇ ಏಟು ಮನುಷ್ಯರಿಗೆ ಮಾಡಿದರೆ ಬಿಡ್ತಿದ್ರಾ ಹೇಳಿ? ಪಾಪ ಅದು ಮೂಕು ಪ್ರಾಣಿ ಆಗಿದ್ದಕ್ಕೆ ಮಾಡ್ಬಿಟ್ಟು ಯಾರೋ ಸುಮ್ಮನೆ ಅವ್ರ ಪಾಡ್ಗೋರು ಹೊಂಟೋಗ್ಬಿಟ್ಟಿದ್ದಾರೆ. ಸೊ ನಾವಿಲ್ಲೇನೋ ಕೆಲಸದ ಮೇಲೆ ಬಂದಿದ್ದು, ಅಲ್ಲಿ ನೋಡಿದ್ದು ನಿಜವಾಗ್ಲೂ ದೊಡ್ಡ ಲಾರಿ ಬೇರೆ ಬರ್ತಾಯಿತ್ತು. ನಿಜವಾಗ್ಲೂ ಅದು ಇವತ್ತು ಕಣ್ಣೆದುರಿಗೇ ಅಪ್ಪಚ್ಚಿ ಆಗಿಬಿಡ್ತಿತ್ತು. ಯಪ್ಪ ಸದ್ಯ ಬೇರೆ ಯಾವುದೋ ಒಂದು ಅಣ್ಣ ಬಂದು ಸೈಡಿಗೆ ಇಟ್ಟಿದ್ರು. ಅದೇ ಮನುಷ್ಯರಿಗಾಗಿದ್ದರೆ ದೊಡ್ಡ ಕೇಸು, ದೊಡ್ಡ ಇಶ್ಯೂಸೇ ಆಗೋಗ್ತಿತ್ತು. ಪ್ರಾಣಿ ಅಲ್ವಾ, ನಿಜವಾಗ್ಲೂ ತೋರಿಸಿದ್ರೆ ನೀವೇ ಬೆಚ್ಚಿಬಿಡ್ತಾಯಿದ್ರಿ. ಬಟ್ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಹೊಟ್ಟೆ ಭಾಗ ಫುಲ್ಲು ಹೊಡೆದೋಗಿತ್ತು. ಓಕೆ ಗೈಸ್, ಇಲ್ಲೇನೋ ಕೆಲಸದ ಮೇಲೆ ಬಂದಿದ್ದೀವಿ ನಾವು. ಗೈಸ್ ಫುಲ್ಲು ಮಳೆ ಗೈಸ್, ನೋಡಿ ಎಷ್ಟೊಂದು ಮಳೆ. ಅದಕ್ಕೆ ನಾವಿಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ದೋ, ವೆಯ್ಟ್ ಮಾಡ್ತಾಯಿದ್ದೋ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಇಲ್ಲಿ. ಇವಾಗ ಹೊರಡಬೇಕು ನಾವು ಮನೆಗೆ, ಇನ್ನೂ ಹೊರಟಿಲ್ಲ. ಇಲ್ಲೇನೋ ಸ್ವಲ್ಪ ಕೆಲಸದ ಮೇಲೆ ಬಂದಿದ್ವಲ್ಲ ನೋಡಿ, ಸಿಕ್ಕಾಪಟ್ಟೆ ಮಳೆಯಲ್ಲಿ ಒಂಥರ ಚೆಂದ. ಅಂದರೆ ಮಳೇಲಿ ಮಣ್ಣು ಮಣ್ಣು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಮಳೆಯಲ್ಲಿ. ಸೊ ಇವಾಗ ಹೊರಡಬೇಕು. ನಮ್ಮ ಗಾಡಿ ನೋಡಿ ಮಳೆಯಲ್ಲಿ ನೆಂದು ಬಿಟ್ಟಿದೆ. ಗೈಸ್ ನಾವಿವಾಗ ಸಂಜು ಕಾಲೇಜ್ ಹತ್ರ ಬಂದಿದ್ದೀವಿ. ಸಂಜು ಕಾಲೇಜ್ ತೋರಿಸ್ತೀನಿ ಅಂತ, ಸೊ ಹಾಗಾಗಿ ಬಂದು ಹೆಂಗಿದ್ರು ಹಿಂಗೆ ಬಂದಿದ್ವಲ್ಲ ಅಂತ. ಬ್ಯಾಕ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇದೇ ಸಂಜು ಕಾಲೇಜು. ಬ್ಯಾಕ್ ಕ್ಯಾಮ್ರದಿಂದ ತೋರಿಸ್ತೀನಿ. ಇದು ಸಂಜು ಓದಿದ ಕಾಲೇಜ್ ಅಂತೆ ನೋಡಿ. ಬಟ್ ನಾನು ಇಲ್ಲೆಲ್ಲ ಬೇರೆ ಕಡೆ ಇರೋದು ಅಂದ್ಕೊಂಡಿದ್ದೆ, ಬಟ್ ಇದಂತೆ ಇವನು ಓದಿದ್ದು. ಅದಕ್ಕೆ ನಾನು ಕರ್ಕೊಬಂದಿದ್ದೇನೆ ತೋರಿಸೋಣ ಅಂತ. ಮೂವ್ ಮಾಡು, ದೊಡ್ಡ ಕಾಲೇಜೇ ಗೈಸ್. ಓಟೋ ಇವಾಗ ನಾನು ಇನ್ನೂ ಟಿಫನ್ನೇ ತಿಂದಿಲ್ಲ ಗೈಸ್ ಬೆಳಗ್ಗೆಯಿಂದ. ಗೈಸ್ ಆಪೋಸಿಟ್ ರೋಡಲ್ಲಿ ಹಲಸಿನಹಣ್ಣಿದೆ, ಅದಕ್ಕೆ ಇನ್ನು ಮುಂದೆ ಸಿಗಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಇಳಿದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ, ಅಲ್ಲಿದೆ. ಸೊ ಇವಾಗ ರೋಡ್ ಕ್ರಾಸ್ ಮಾಡಬೇಕು, ರೋಡ್ ಕ್ರಾಸ್ ಮಾಡಿ ಸಿಗ್ತೀನಿ. ಇವಾಗ ಹಲಸಿನಹಣ್ಣು ತೊಗೊಂಡು ಇಲ್ಲೇ ತಿನ್ಕೊಂಡು ಹೊರಡೋದೇನೆ. ಸೊ ಇವಾಗ ಡೈರೆಕ್ಟ್ ಮನೆಗೆ ಹೊರಟಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಾನು. ಗೈಸ್ ನಾವು ಇವಾಗ ಜಸ್ಟು ಮನೆಗೆ ಬಂದು ಗೈಸ್, ಟೈಮ್ ಬಂದು 5 ಗಂಟೆ, ಇನ್ನೂ ಊಟ ಮಾಡಿಲ್ಲ. ಸೊ ಸಂಜೀವಾಗ ಚಿಕನ್ ತೊಳಿತಿದ್ದೇನೆ, ನಾನು ಗ್ರೇವಿ ಮಾಡಬೇಕು, ಊಟ ಮಾಡಬೇಕು. ಇವತ್ತು ಆ್ಯಕ್ಚುಲಿ ಇವತ್ತು ವಿಡಿಯೋ ಲೆಂತ್ ಆಗಿದೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಲವ್ ಯು ಆಲ್, ಬಾಯ್.